ಭಾಷೆಯೊಳಗಿನ ಶಕ್ತಿಯನ್ನ ಯುಕ್ತಿಯನ್ನ ಪ್ರಕಾಶಿಸಗೊಳಿಸುವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ. ಶರಣಪ್ಪ ಉಮಚಗಿ. ಕನ್ನಡ ಭಾಷೆಯೊಳಗಿನ ಶಕ್ತಿಯನ್ನ ಯುಕ್ತಿಯನ್ನು ಪ್ರಕಾಶಿಸುಗೊಳಿಸುವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಎಂದು ಪ್ರೊಫೆಸರ್ ಶರಣಪ್ಪ ಉಮಚಗಿ ಹೇಳಿದರು. ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಇಂದಿರಾ ಗಾಂಧಿ ವಸತಿ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ಹೋಬಳಿ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಚಂದ್ರಶೇಖರ ಹಿರೇಮಠ ಮಾತನಾಡಿ, ನಾವೆಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿದ್ದು ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಎಂದರು. ಇದೇ ಸಂದರ್ಭದಲ್ಲಿ ಮಹೇಶ್ ಸಬರದ ಎನ್.ಜಿ.ಒ ಕುಕನೂರು ಅಧ್ಯಕ್ಷರು ಮಾತನಾಡಿ, ಕನ್ನಡ ಭಾಷೆಯು 4ನೇ ಶತಮಾನದ ಪೂರ್ವದಿಂದಲೂ ಬಹಳಷ್ಟು ವಿಜೃಂಭಣೆಯಾಗಿ ನೆಲೆ ಊರಿರುವ ಭಾಷೆ. ಕನ್ನಡ ಭಾಷೆಯನ್ನು ಉಳಿಸು ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸೋಣ ಮತ್ತು ಕನ್ನಡವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಶಕ್ತಿ ಎಂದರೆ ಅದು ಯುವಕರದ್ದು, ವಿದ್ಯಾರ್ಥಿಗಳದ್ದು ಎಂದರು. ಇದೇ ಸಂದರ್ಭದಲ್ಲಿ ಬ್ರ ನಾಗಯ್ಯ ಹಿರೇಮಠ, ಸಕ್ರಪ್ಪ, ಮಂಗಳಪ್ಪ, ಚಿನ್ನೂರು ಗ್ರಾ. ಪಂ ಅಧ್ಯಕ್ಷರು, ಶರಣಪ್ಪ ಎಂಇ ಸದಸ್ಯರು, ಯಂಕಣ್ಣ ಕೌಳಕೇರಿ ಸದಸ್ಯರು, ಶರಣೇಗೌಡ ಪೊಲೀಸ್ ಪಾಟೀಲ್, ಶರಣಪ್ಪ ಉಮಚಗಿ, ಯೋಗಪ್ಪ ಪೂಜಾರ, ನೂತನ ಹೋಬಳಿ ಘಟಕದ ಅಧ್ಯಕ್ಷರು, ಅಜಯಕುಮಾರ ಜಿಡಿ, ಶಿಕ್ಷಕರು, ಎಂಬಿ ಅಳವಂಡಿ, ಸುರೇಶ ಮಡಿವಾಳರ, ಕಳಕಪ್ಪ ಕುಂಬಾರ, ಯಲ್ಲಪ್ಪ ಸೊಂಪೂರು ಪ್ರಾಚಾರ್ಯರು, ಮಾರುತೇಶ ಭಜಂತ್ರಿ ಶಿಕ್ಷಕರು, ಸನ್ಮಾನಿತರಾದ ಡಾ ಬಿವಿ ಶಿರೂರು, ಅಕ್ತರಸಾಬ ಕಾಲಿಮಿರ್ಚಿ, ಪೀರಸಾಬ ದಪೇದಾರ್, ಸ್ಯಾರ್ಪಿ, ಉಮೇಶ ಕಂಬಳಿ, ಶಿವಪುತ್ರಪ್ಪ ಶಿವಶಿಂಪರ, ಶ್ರೀಮತಿ ಜ್ಯೋತಿ ಮಂಗಳೂರು, ಪ್ರದೀಪ ಮುತ್ತಾಳ, ಹನುಮೇಶ ಯಮನಪ್ಪ ಡೊಳ್ಳಿನ್, ಮಂಗಳೇಶ ಎಲಿಗಾರ ಶಿಕ್ಷಕರು, ಮಾರುತಿ ಹಾದಿಮನಿ ಶಿಕ್ಷಕರು, ಯಮನೂರಪ್ಪ ಭಜಂತ್ರಿ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಕನ್ನಡ ಅಭಿಮಾನಿಗಳು, ವಿದ್ಯಾರ್ಥಿಗಳು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 5 ಎಕರೆ ಭೂಮಿಯಲ್ಲಿ ಏನನ್ನೂ ಬೆಳೆಯದೆ ಕೇವಲ ಹೂಗಳನ್ನ ಬೆಳೆದು ಬೆಳೆದು ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ರವಾನೆಯನ್ನ ಮಾಡತಕ್ಕಂತಹ ಅದರ ಆದಾಯ 1 ಲಕ್ಷದಿಂದ 80ರಿಂದ 1 ಲಕ್ಷದವರೆಗೂ ಆದಾಯವನ್ನ ಮಾಡಿಕೊಂಡು ಈಗ ಸ್ವಂತ ವಾಹನವನ್ನು ಕೂಡ ತೆಗೆದುಕೊಂಡು ಜೊತೆಗೆ ಕರೆಂಟ್ ಹೋತಪ್ಪ ಅನ್ನೋದನ್ನ ಸ್ವಂತ ಜನರೇಟರ್ ನಿರ್ಮಾಣ ಮಾಡಿ ಅಲ್ಲೇ ಆ ಹೂಗಳಿಗೆ ನೀರನ್ನು ಹಾಯಿಸುವಂತಹ ಒಬ್ಬ ಕೃಷಿಕ ಯಾರಪ್ಪ ಅಂತಂದ್ರ ಶ್ರೀಯುತ ಹನುಮೇಶ್ ಯಮನಪ್ಪ ಡೊಳ್ಳಿ ಸಾಗಿ. ಎಲ್ಲ ಮಾನ್ಯರು ಪ್ರಮುಖ ಪಾತ್ರದಲ್ಲಿ ಒಬ್ಬ ಅಭಿನಯ ನಾಟಕವನ್ನು ಅಭಿನಯಿಸುವ ಕಲೆಯನ್ನು ಹೊಂದಿದ್ದು ಸ್ವಂತ ಇವತ್ತು ಸ್ವಂತ ಕಂಪನಿಯನ್ನು ಕೂಡ ತೆಗೆದಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಕರ್ನಾಟಕ ಅಕಾಡೆಮಿಯ ಇವತ್ತು ನೇಮಕವನ್ನು ಮಾಡಿದ್ದಾರೆ. ಅವರಿಗೆ ಇವರು ಬಾನಾಪುರವರು, ಇವರು ಪಿಎಲ್ಡಿ ಬ್ಯಾಂಕ್ನ ಒಂದು ಏಳಿಗೆಗಾಗಿ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಕೊನೆಗೆ 15 ವರ್ಷಗಳ ಕಾಲ ಸೇವೆಯನ್ನು ಮಾಡಿದರೆ 3 ವರ್ಷ ಕಾರ್ಯದರ್ಶಿ